ಎಲ್ರಿಗೂ ನಮಸ್ಕಾರ. ನಾನು ಪೃಥ್ವಿಗೌಡ, ಗಾಯಕ, ನಿರೂಪಕ, ನಟ, ನಿರ್ದೇಶಕ. ಎಲ್ರಿಗೂ ನಮಸ್ಕಾರ. ಪ್ರಿಯನ್ ಮೀಟ್ ಮಾಡಕ್ಕೆ ಮಾಡು. ಸರ್ವಕಾರ ಯೂಟ್ಯೂಬ್ ಚಾನಲಿನ ಪರಿಚಯ ಸೀರೀಸ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸೊ ಪರಿಚಯ ಸೀರೀಸ್ ಬಗ್ಗೆ ಹೇಳೋದಾದ್ರೆ, ಈಗ ಬೆಳೆದಿರುವಂತಹ ಅಥವಾ ಎಲೆಮರೆಕಾಯಾಗಿ ಇರುವಂತಹ ಹಲವಾರು ವ್ಯಕ್ತಿಗಳನ್ನ, ಕಲಾವಿದರನ್ನ ಪರಿಚಯಿಸಿ ಅವರ ಜೀವನದ ಕುರಿತಾದಂತಹ ಒಂದಿಷ್ಟು ವಿಷಯಗಳನ್ನ, ಹಾಗೆ ಸಂಪೂರ್ಣವಾದ ವಿಷಯಗಳನ್ನ ಡಾಕ್ಯುಮೆಂಟರಿ ಮುಖಾಂತರ ಯೂಟ್ಯೂಬ್ನಲ್ಲಿ ಒಂದು ನೆನಪಿನ ಬುತ್ತಿಯಾಗಿ ಇಡುವಂತಹ ಕೆಲಸವನ್ನ ಸರ್ವಕಾರ ತಂಡದವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಇವತ್ತು ನನ್ನ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ನಾನು ಬಂದಿದ್ದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಾಗೂ ತಂಡಕ್ಕೆ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಮಾತುಕತೆಯನ್ನ ಸ್ಟಾರ್ಟ್ ಮಾಡಿ. ಬೇಸಿಕಲಿ ನಾನು ಒಬ್ಬ ಗಾಯಕ. ಓ ಮದನ ಮನ ಮೋಹಿನಿ ನಿಯಾರೆಲೆ ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ. ನಟ, ಕೆಲವು ಚಿತ್ರಗಳಲ್ಲಿ ಕೂಡ ನಟಿಸಿದ್ದೀನಿ. ಅಣ್ತಮ್ಮಂದ್ರ, ಅಕ್ಕಂಗಿರ, ತಂದೆ ತಾಯಂದ್ರ, ನಿಮ್ಮ ಅಭಿಮಾನಕ್ಕಾನ ಕೈ ಜೋಡಿಸ್ತೀನಿ. ನಾಡ ಯೋಧರು, ದೇಶ ಬಾಂಧವರು ಕೂಡಿ ಕಿತ್ತೂರು ಸಂಸ್ಥಾನನ ಪರತಂತ್ರದಿಂದ ಪಾರ್ ಮಾಡಕ್ಕ ಹೋರಾಡುದು. ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಜ್ಜಿ ನಾಯಿಗೆ ಗೊತ್ತೈತಿ. ಇದು ಕೆಚ್ಚದ ಕಲಿಗಳು ಹುಟ್ಟಿರೋ ನಾಡೈತಿ. ಅಂಜಿಕೆ ಅನ್ನೋದು ಯಾರಿದರ ಬೀಡೈತಿ. ಕಿತ್ತೂರು ದೇಶಭಕ್ತ ಮಕ್ಕಳ ಸ್ವಾಭಿಮಾನದ ಗೂಡೈತಿ. ದೇಹ ಆಳಿದರು ದೇಶ ಉಳಿಲಿ ಅನ್ನೋ ದೇಶಭಕ್ತ ಮಕ್ಕಳ ಕರುನಾಡೈತಿ. ನನ್ನ ಊರು ಚಿಕ್ಕಮಗಳೂರು. ಅಂದ್ರೆ ನಾನು ಹುಟ್ಟಿದ್ದು ಚಿಕ್ಕಮಗಳೂರಲ್ಲಿ, ಅಪ್ಪನೂರು ಚಿಕ್ಕಮಗಳೂರು ಆಗಿದ್ದರಿಂದ, ಅಮ್ಮನೂರು ಶಿವಮೊಗ್ಗ. ಸೊ ಹುಟ್ಟಿದ ನಂತರ ಕೆಲವು ವರ್ಷಗಳಾದ್ಮೇಲೆ ನಾವು ಶಿವಮೊಗ್ಗ ಶಿಫ್ಟ್ ಆದ್ವಿ. ನನ್ನ ತಂದೆ ಪ್ರಭಾಕರ್ ಅಂತ, ಹಾಗೆ ನನ್ನ ತಾಯಿ ಜಯಂತಿ, ಹಾಗೆ ನನಗೆ ಒಬ್ಬರು ಅಕ್ಕ ಇದ್ದಾರೆ, ಪೂಜಾ ಪಿ ಗೌಡ ಅಂತ. ಸೊ ಅವ್ರಿಗೆ ಮದುವೆ ಆಗಿದೆ ಈಗ. ಭಾವ ಮಹೇಶ್ ಕುಮಾರ್ ಅಂತ. ಜೊತೆಗೆ ನನ್ನ ಆತ್ಮೀಯರೆಲ್ಲರೂ ಕೂಡ ಈಗ ಶಿವಮೊಗ್ಗದಲ್ಲೇ ಇರೋದು. ಸೊ ನಮ್ಮ ಬಿಸ್ನೆಸ್ ಕೂಡ ಶಿವಮೊಗ್ಗದಲ್ಲೇ ಸ್ಟಾರ್ಟ್ ಮಾಡಿದ್ವಿ. ನಮ್ಮದು ಮ್ಯಾನ್ ಪವರ್ ಏಜೆನ್ಸಿ ಇದೆ. ಜೊತೆಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೆ ಪ್ರೋಗ್ರಾಮ್ಸ್ ಮಾಡ್ತಾ ಲೈಫು ಚೆನ್ನಾಗಿದೆ. ಚೈಲ್ಡ್ಹುಡ್ಡು ಒಂದು 2-3 ವರ್ಷ ನಾನು ಚಿಕ್ಕಮಗಳೂರಲ್ಲಿ ಕಳೆದಿದ್ದು. ಅದಾದಮೇಲೆ ಶಿವಮೊಗ್ಗದಲ್ಲಿ. ಚಿಕ್ಕಮಗಳೂರಲ್ಲಿ ಕಳೆದಿದ್ದ ನೆನಪುಗಳು ಸ್ವಲ್ಪ ಕಮ್ಮಿ. ಅದು ಅಪ್ಪ ಅಮ್ಮ ಹೇಳೋ ಒಂದಿಷ್ಟು ವಿಷಯಗಳ ಮೇಲೆ ನೆನಪಿದೆ ಅಷ್ಟೆ. ಸೊ ಅವಾಗೆಲ್ಲ ನಾವು ಚಿಕ್ಕವರಿರ್ಬೇಕಾದ್ರೆ ಈ ಕರಡಿಗಳನ್ನೆಲ್ಲ ತೊಗೊಂಬರೋರು ಊರೊಳಗಡೆ ಎಲ್ಲ. ಕರಡಿಗಳು ತೊಗೊಂಬರೋರು, ಆಮೇಲೆ ಒಂಟೆಗಳು ಬರೋವು, ಆನೆಗಳು ಬರೋದು. ಸೊ ಆ ಥರ ಎಲ್ಲ ಇರ್ಬೇಕಾದ್ರೆ ಅದ್ರ ಹಿಂದೆ ಎಲ್ಲ ಓಡೋಗ್ತಿದ್ದಂತೆ. ಸೊ ಅದೊಂದು ಹೇಳಿದರು. ಪ್ಲಸ್ ನಾನು ಏನು ಅಂತಾರಲ್ಲ, ಬೈ ಬರ್ತ್ ಸಿಂಗರ್ ನಾನು. ಅವಾಗ ನಮ್ಮ ಶಿವಣ್ಣ ಅವ್ರದ್ದೊಂದು ಸಾಂಗು ರಿಲೀಸ್ ಆಗಿತ್ತು, ದೇಕೋರೆ ದೇಕೋರೆ ಬಾಳೆ ದಿಂಡು. ಆ ಹಾಡು ನಾನು ಫಸ್ಟ್ ಹಾಡಿದ್ದಂತೆ. ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ನಮ್ಮದು ರತ್ನಗಿರಿ ಎಕ್ಸ್ಟೆನ್ಷನ್ ಅಂತ ಅಲ್ಲಿದ್ದಿದ್ದು ಮನೆ. ಸೊ ಅಲ್ಲಿ ಎಲ್ಲರೂ ಕೂಡ ಕೇಳ್ತಿದ್ರಂತೆ, ಕರ್ಸಿ ಆ ಹಾಡು ಹೇಳಿಸ್ತಿದ್ರಂತೆ. ಸೊ ನನ್ನ ಸಿಂಗಿಂಗ್ ಕರಿಯರ್ ಸ್ಟಾರ್ಟ್ ಆಗಿದ್ದು ಅಲ್ಲಿಂದನೇ, ಆ ಹಾಡಿಂದಾನೆ. ಸೊ ಅದಾದಮೇಲೆ ಶಿವಮೊಗ್ಗ ಶಿಫ್ಟ್ ಆದ್ವಿ. ಶಿವಮೊಗ್ಗ ಶಿಫ್ಟ್ ಆದಮೇಲೆ ಇಲ್ಲಿ ನನ್ನ ಪ್ರೈಮರಿ ಎಜುಕೇಷನ್ ನಮ್ಮ ಮನೆ ಹತ್ರನೇ ಇದ್ದಿದ್ದು ಸ್ಕೂಲ್. ಅದು ಬಿಷಪ್ ಕಾಟನ್ ಅಂತ ಹೇಳಿದ್ನಲ್ಲ ಅಲ್ಲಿ. ಸೊ ತುಂಬ ಕಮ್ಮಿ ಜನ ಸ್ಟೂಡೆಂಟ್ಸ್ ಇದ್ದಂತಹ ಸ್ಕೂಲ್ ಅದು. ತುಂಬ ಆತ್ಮೀಯವಾದ ಫ್ರೆಂಡ್ಸ್ ಸಿಕ್ಕಿದ್ದು ಕೂಡ ಅದೇ ಸ್ಕೂಲಲ್ಲಿ. ಅವ್ರ ಜೊತೆ ಆಟ. ಅವಾಗೆಲ್ಲ ಆಟ ಅಂತ ಹೇಳಿದ್ರೆ ನಮ್ಮದು WWS ಬರ್ತಿತ್ತು, ಆಮೇಲೆ ಕ್ರಿಕೆಟ್ ಕಾರ್ಡ್ಸ್ ಬರ್ತಿತ್ತು, ಆಮೇಲೆ ಬೆಂಕಿಪಟ್ಟಣದ್ದು ಈ ಮೇಲ್ಗಡೆ ಅದನ್ನು ಕಟ್ ಮಾಡಿಕೊಂಡು ಪಟ್ಟು ಅಂತ ಆಡ್ತಾ ಇದ್ವಿ. ಅದು ಬಿಟ್ಟರೆ ಜಾಸ್ತಿ ಆಡ್ತಾ ಇದ್ದಿದ್ದು ಕ್ರಿಕೆಟ್. ಸೊ ಚೈಲ್ಡ್ಹುಡ್ ಅಂತ ಹೇಳಿದ್ರೆ ಇದಿಷ್ಟು ನೆನಪಾಗುತ್ತೆ. ಆಮೇಲೆ ದುರ್ಗಿಗುಡಿ ಸ್ಕೂಲಲ್ಲಿ ಓದಿದ್ದು. ದುರ್ಗಿಗುಡಿ ಸ್ಕೂಲಲ್ಲಿ ಒಂದೇ ಸಲ ಹೆಂಗೆ ಅಂದರೆ, ಬಿಷಪ್ ಕಾಟನಲ್ಲಿ ಓದಬೇಕಾದ್ರೆ ಒಂದು ಕ್ಲಾಸಲ್ಲಿ ಹಬ್ಬಬ್ಬ ಅಂದರೆ ಒಂದು 10-15 ಜನ ಇರ್ತಿದ್ರು ಅಷ್ಟೇ. ಅದೇ ದುರ್ಗಿಗುಡಿ ಸ್ಕೂಲ್ ಅಂದರೆ ಅಲ್ಲಿ ಓದೋರಿಗೆಲ್ಲ ಗೊತ್ತಿರುತ್ತೆ. ದುರ್ಗಿಗುಡಿ ಗೌರ್ಮೆಂಟ್ ಸ್ಕೂಲ್ ಅದು.
ಆಲ್ಮೋಸ್ಟ್ ಒಂದು ಕ್ಲಾಸಲ್ಲೇ 40-50 ಜನ. ಆ ಸ್ಕೂಲ್ ಗ್ರೌಂಡೇ ಸಖತ್ತು ದೊಡ್ಡದಿತ್ತು. ಸೊ ಫಸ್ಟ್ ಪ್ರೈಮರಿಲಿ ಏನು ಇತ್ತು ಸ್ಕೂಲು, ಅದಕ್ಕಿಂತ ಒಂದು 10 ಪಟ್ಟು ದೊಡ್ಡದು ಅಂತಲೇ ಹೇಳ್ಬೋದು. ಅಷ್ಟು ದೊಡ್ಡ ಸ್ಕೂಲು. ಅಲ್ಲೂ ಕೂಡ ತುಂಬ ಫ್ರೆಂಡ್ಸ್ ಆದವರು ಇವತ್ತು ನನ್ನ ಜೊತೆ ಏನು ಇವೆಂಟ್ ಮ್ಯಾನೇಜ್ಮೆಂಟ್ ಫೀಲ್ಡ್ ಇದೆ ಅದರಲ್ಲೂ ಕೂಡ ತುಂಬ ಜನ ಇದ್ದಾರೆ. ಪೃಥ್ವಿನ್ ಅಂತ ಒಬ್ಬರು, ಅವರಾಗಿರ್ಬೋದು. ಹಾಗೆ ಇನ್ನೂ ತುಂಬ ಜನ ಫ್ರೆಂಡ್ಸ್ ನಮ್ಮ ಫೀಲ್ಡಲ್ಲೇ, ಜೊತೆಗೆ ಈ ಆರ್ಟಿಸ್ಟ್ ಆಗಿರೋರು ತುಂಬ ಜನ ಇದ್ದಾರೆ. ಅದಾದಮೇಲೆ DVS ಹೈಸ್ಕೂಲಲ್ಲಿ ಇನ್ನೂ ಜಾಸ್ತಿ. ಅಂದರೆ ಒಂದು ಕ್ಲಾಸಲ್ಲಿ 100-110 ಜನ ಸ್ಟೂಡೆಂಟ್ಸ್ ಇರ್ತಾರೆ ನಮ್ಮ ಕ್ಲಾಸಲ್ಲಿ. ಅದೇನೋ ಹೇಳ್ತಾರಲ್ಲ, ನಾವು ಎಲ್ಲೋದ್ರೂ ಟೀಚರ್ಸ್ಗಳ ಹತ್ರ ಕೇಳಿರೋದು ಅದೇ, ಇಡೀ ಸ್ಕೂಲಲ್ಲೇ ಇದೆ ವರ್ಸ್ಟ್ ಸೆಕ್ಷನ್ ಅಂತ ಹೇಳ್ತಾರಲ್ಲ, ಹಂಗೆ ನಮ್ಮ ಸೆಕ್ಷನ್ಗೆ ಹೇಳ್ತಾ ಇದ್ರು, ನಮ್ಮದು C ಸೆಕ್ಷನ್. ಸೊ ಆ ಹೈಸ್ಕೂಲ್ ಮುಗಿದ್ಮೇಲೆ ಅಲ್ಲಿಂದ DVS ಕಾಂಪೋಸಿಟಲ್ಲಿ PUC ಓದಿದ್ದು. ಸೊ ಹೈಸ್ಕೂಲಲ್ಲಿ ನಮಗೆ ತುಂಬ ಜನ ಟೀಚರ್ಸ್, ಅಂದರೆ ಈಗ ಪ್ರೈಮರಿ ಅಂತ ತೊಗೊಂಡ್ರೆ ಅಲ್ಲಿ ಟೀಚರ್ಸ್ ತುಂಬ ಕ್ಲೋಸ್ ಆಗಿರೋರು, ಸ್ಟೂಡೆಂಟ್ಸು ಕಮ್ಮಿ, ಟೀಚರ್ಸು ಕಮ್ಮಿ ಇದ್ದಿದ್ದರಿಂದ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಅವಾಗ ಅವ್ರ ಜೊತೆ ಎಲ್ಲ. ಆಮೇಲೆ ದುರ್ಗಿಗುಡಿಗೆ ಬಂದಾಗಲೂ ಅಷ್ಟೇ, ಆಲ್ಮೋಸ್ಟ್ ದುರ್ಗಿಗುಡಿಗೆ ಬಂದಾಗಲೇ ಹೈಯರ್ ಪ್ರೈಮರಿಲೇ ನಾನು ಜಾಸ್ತಿ ಸಿಂಗಿಂಗ್ ಮತ್ತು ಆ್ಯಕ್ಟಿಂಗ್ ಅಂತ ಮಾಡಿದ್ದು. ಸೊ ಅವಾಗೆಲ್ಲ ಯಾವುದೇ ಇವೆಂಟ್ ಆದರೂ ಕೂಡ ನಮ್ಮ ಟೀಚರ್ಸ್ ಕರೆಯೋರು. ಯಶೋದಾ ಮ್ಯಾಮ್ ಅಂತ ಇದ್ದರು, ಆಮೇಲೆ ಜ್ಯೋತಿ ಮೇರಿ ಮಿಸ್ ಅಂತ ಇದ್ದರು. ಈ ರೀತಿ ತುಂಬ ಜನ ಟೀಚರ್ಸ್ ಕರೆಯೋರು, ಹಾಡಿಸೋರು. ಸೊ ಅಲ್ಲಿ ತನಕ ಹೆಂಗೆ ಅಂದರೆ ಹೈಸ್ಕೂಲಿಗೆ ಹೋಗೋ ತನಕ ಒಂಥರ ಒಳ್ಳೆ ಬಾಂಡಿಂಗು. ಅಂದರೆ ಟೀಚರ್ಸ್ ಕಂಡ್ರೆ ಭಯ ಇರ್ತಿರ್ಲಿಲ್ಲ, ಸ್ವಲ್ಪ ಪ್ರೀತಿನೇ ಜಾಸ್ತಿ ಅಂತಾರಲ್ಲ, ಹಂಗಿರ್ತಿತ್ತು. ಹೈಸ್ಕೂಲಿಗೆ ಬಂದಾಗ ಒಂಚೂರು ಸ್ವಲ್ಪ ಸ್ಟ್ರಿಕ್ಟ್ ಇರೋ ನಮ್ಮ ಟೀಚರ್ಸ್ ಎಲ್ಲ ಇರ್ತಿದ್ರು. ನಮ್ಮ ವೈಸ್ ಪ್ರಿನ್ಸಿಪಲ್ ಇದ್ದರು, BSM ಅಂತ. ಅವರು ಆ್ಯಕ್ಚುಲಿ ಫಸ್ಟ್ ಟೈಮ್ ಅಂದರೆ ಸ್ಟೂಡೆಂಟ್ಸಿಗೆ ಹೊಡೆಯೋದನ್ನು ನೋಡಿದ್ದು ನಾವು. ಅಂದರೆ ಹುಡುಗರು ಪಾಪ ತುಂಬ ಅಷ್ಟೇ ತರಲೇ ಇರ್ತಿದ್ರು. ಹಾಗೆ CK ಸರ್ ಅಂತ ಇದ್ರು, ಅವ್ರು ನಮಗೆ ಕ್ಲಾಸಲ್ಲಿ ಏನು ತೊಗೊತಿರ್ಲಿಲ್ಲ, ಬಟ್ ಆದರೂ ಅವ್ರು ಕಂಡ್ರೆ ಒಂದಿಷ್ಟು ಎಲ್ಲ ಸ್ಟೂಡೆಂಟ್ಸಲ್ಲೂ ಭಯ ಇರ್ತಿತ್ತು. ಜೊತೆಗೆ ನನ್ನ ಗುರುಗಳಾದಂತಹ ವಿದ್ವಾನ್ ಅರುಣ್ ಕುಮಾರ್ ಸರ್ ಅವರು ನನಗೆ ಪರಿಚಯ ಆಗಿದ್ದು ಅದೇ DVS ಹೈಸ್ಕೂಲಲ್ಲಿ. ಒಂದ್ಸಲ ಅಂದರೆ ಫಸ್ಟ್ 8th ಸ್ಟ್ಯಾಂಡರ್ಡ್ ಸ್ಟಾರ್ಟಿಂಗಲ್ಲಿ ಅವರು ಮ್ಯೂಸಿಕ್ ಕ್ಲಾಸ್ ತೊಗೊಳಕ್ಕೆ ಅಂತ ಬಂದಿದ್ರು. ಮ್ಯೂಸಿಕ್ ಕ್ಲಾಸ್ ತೊಗೊಳಕ್ಕೆ ಅಂತ ಬಂದಾಗ ಫಸ್ಟ್ ಕ್ಲಾಸಲ್ಲೇ ನ್ಯಾಷನಲ್ ಆ್ಯಂಥಮ್ ಹಾಡಿಸಿದ್ರು ಎಲ್ರಿಗೂ ಒಂದು ಕಡೆಯಿಂದ, ಕರೆಕ್ಟಾಗಿ ಯಾರು ಹಾಡ್ತಾರೆ ಅಂತ. ಸೊ ನನಗೆ ಮುಂಚೆಯಿಂದನೂ ಈ ದೇಶಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಮೇಲೆ ಆಸಕ್ತಿ ಜಾಸ್ತಿ. ಸೊ ನ್ಯಾಷನಲ್ ಆ್ಯಂಥಮ್ ಎಲ್ಲ ನನಗೆ ಟಿ ವಿಲಿ ಬಂದ್ರೂ ಎದ್ದು ನಿಂತ್ಕೊಂಡು ಹಾಡೋ ಥರ ಅಷ್ಟು ಕನೆಕ್ಟ್ ಆಗ್ತಾ ಇದ್ದೆ. ಸೊ ನಮ್ಮ ಸರ್ರು ಒಂದು ಕಡೆಯಿಂದ ನ್ಯಾಷನಲ್ ಆ್ಯಂಥಮ್ ಮಾಡಿಸ್ಕೊಂಡ್ಬರ್ಬೇಕಾದ್ರೆ ನನಗೂ ಹಾಡಿಸಿದ್ರು. ಆವಾಗ ನಿಂತು ಹಾಡಿದ್ದೆ. ಅಲ್ಲಿಂದ ಅವರಿಗೆ ಓಕೆ, ಈ ಹುಡುಗ ಒಬ್ಬ ಹಾಡ್ತಾನೆ ಅನ್ನೋದೊಂದು ಪರಿಚಯ ಆಯಿತು. ಅದಾದಮೇಲೆ ಪ್ರತಿಭಾ ಕಾರಂಜಿಗಳು ಕರ್ಕೊಂಡು ಹೋಗ್ತಾಯಿದ್ರು, ಆಮೇಲೆ ಕಾಂಪಿಟೇಷನ್ಸ್, ಆಮೇಲೆ ಒಂದಿಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳು. ಈ ರೋಟರಿ ಅವ್ರದ್ದು ಇಂಟ್ರಾಕ್ಟ್ ಕ್ಲಬ್ ಅಂತ ಮಾಡಿದರು ಸ್ಟೂಡೆಂಟ್ಸಿಗೋಸ್ಕರ ಅಂತ, ಅದರಲ್ಲಿ ನನ್ನ ಸೆಕ್ರೆಟರಿ ಮಾಡಿದರು. ಅದ್ರದ್ದೊಂದು ಕಾರ್ಯಕ್ರಮಕ್ಕೆ ಮಂಗಳೂರಿಗೆ ಹೋಗಿ ಬಂದ್ವಿ. ಜೊತೆಗೆ ಸಂಸ್ಕಾರ ಭಾರತಿ ಅಂತ ಒಂದು ಆರ್ಗನೈಸೇಷನ್ಗೆ ನನ್ನನ್ನು ಕೂಡ ಮೆಂಬರ್ ಆಗಿ ಮಾಡಿಕೊಂಡ್ರು. ಸೊ ಅಲ್ಲಿಂದ ಆಲ್ಮೋಸ್ಟ್ ಮೇ ಬಿ ನಾನು ಸಿಂಗರ್ ಆಗಿ ಅಥವಾ ಸಮಾಜಮುಖಿ ಕಾರ್ಯಗಳಲ್ಲಿ ನನ್ನನ್ನು ತೊಡಗಿಸ್ಕೊಳ್ಳೋದಕ್ಕೆ ಒಂದು ದೊಡ್ಡ ಹೆಜ್ಜೆ ಅಂತ ಹೇಳ್ಬೋದು. ಸೊ ಅದು ನಮ್ಮ ಅರುಣ್ ಕುಮಾರ್ ಸರ್ ಅವ್ರ ಕಡೆಯಿಂದ, ಅವರಿಗೂ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅರುಣ್ ಕುಮಾರ್ ಸರಿಗೆ ಪರಿಚಯ ಆದಮೇಲೆ ನಾನು ಆಗಲೇ ಹೇಳಿದಾಗೆ ಸಂಸ್ಕಾರ ಭಾರತಿ, ಭಾರತ್ ಮಾತಾ ಪೂಜನ್. ಸೊ ಕಾಲೇಜಸ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಏನು ಕಾಂಪಿಟೇಷನ್ಗಳಿಗೆ ಹೋಗ್ತಿದ್ವಿ, ಅಥವಾ ಒಂದ್ಸಲಿ ನಮ್ಮ DVS ಸ್ಕೂಲಲ್ಲೇ ಪ್ರತಿಭಾ ಕಾರಂಜಿ ಆರ್ಗನೈಸ್ ಆಗಿತ್ತು. ಅವತ್ತು ಪ್ರೇಯರಿಗೆ ನಾಡಗೀತೆ ಹಾಡಬೇಕು, ಆ ಥರ ಎಲ್ಲ ಬಂದಾಗ ಹಾಡ್ತಾ ಇದ್ವಿ. ಬಟ್ ಪಬ್ಲಿಕ್ ಶೋಸಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾನು ಸಂಸ್ಕಾರ ಭಾರತಿಯಿಂದ. ಸಂಸ್ಕಾರ ಭಾರತಿಯಿಂದ ಪ್ರತಿ ವರ್ಷ ಜನವರಿಲಿ ಭಾರತ್ ಮಾತಾ ಪೂಜನ್ ಅಂತ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ನಾವು ಸಂಸ್ಕಾರ ಭಾರತಿಯ ವಾಲಂಟಿಯರ್ಸ್ ಆಗಿರೋದ್ರಿಂದ ಸಂಪರ್ಕದಿಂದ ಹಿಡಿದು, ಆಮೇಲೆ ಸಂಕ್ರಾಂತಿ ಟೈಮಲ್ಲಿ ಮನೆ ಮನೆಗೆ ಸಂಕ್ರಾಂತಿ ನಡಿಗೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಎಲ್ಲರ ಮನೆಗೂ ಹೋಗಿ ನಾವು ಶುಭಾಶಯವನ್ನು ಕೋರ್ಬರೋದಾಗಿರ್ಬೋದು. ಆ ರೀತಿ ಕೆಲಸಗಳು ಇಂದ ಹಿಡಿದು ಕಾರ್ಯಕ್ರಮಕ್ಕೆ ಚೇರ್ ಹಾಕೋದ್ರಿಂದ ಹಿಡಿದು ಸ್ಟೇಜ್ ಮೇಲೆ ಹೋಗಿ ಪರ್ಫಾರ್ಮ್ ಮಾಡೋ ತನಕನೂ ಕೂಡ ನಮ್ಮ ತಂಡ ಏನಿತ್ತು ಸಂಸ್ಕಾರ ಭಾರತೀಯ ವಾಲಂಟಿಯರ್ಸ್ ನಾವೇ ಮಾಡ್ತಾ ಇದ್ದಿದ್ದು. ಸೊ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಹಾಡೇಳಿದ್ದು ಅಂತ ಹೇಳಿದ್ರೆ ಅದು ಸಂಸ್ಕಾರ ಭಾರತೀಯ ಮುಖಾಂತರ. ಅದಾದ್ಮೇಲೆ ಎರಡನೇ ಸತಿ ಒಂದು ಪಬ್ಲಿಕ್ ಇವೆಂಟ್ ಅಂಬೇಡ್ಕರ್ ಭವನದಲ್ಲಿ ನಮ್ಮ ಪ್ರಾಣೇಶ್ ಸರ್ ಬಂದಾಗ ಒಂದು ಪ್ರೇಯರ್ ಮಾಡೋದಕ್ಕೊಂದು ನಮ್ಮ ಅಮ್ಮನ ಫ್ರೆಂಡ್ ಒಬ್ರು ಚಾನ್ಸ್ ಕೊಟ್ಟಿದ್ರು. ಸೊ ಅವಾಗ ನಾನು ಅಕ್ಕ ಇಬ್ರು ಒಟ್ಟಿಗೆ ಹಾಡು ಹೇಳಿದ್ವಿ. ಸೊ ಫಸ್ಟ್ ಸ್ಟೇಜ್ ಹತ್ತಿದ್ದು ಅಂದಾಗ ಇದೆರಡು
ನೆನಪಾಗುತ್ತೆ. ಆ್ಯಸ್ ಎ ಸಿಂಗರ್, ಆ್ಯಸ್ ಅನ್ ಆ್ಯಕ್ಟರ್ ನಾನು ತುಂಬ ಕಡೆ ಹೇಳಿದ್ದೀನಿ. ಬಟ್ ಇವತ್ತು ಆ ಆ ವಿಷಯ ಇನ್ನೂ ಒಂದಿಷ್ಟು ಆ್ಯಡ್ ಆಗಿದೆ ಆ ವಿಷಯಕ್ಕೆ. ಅದನ್ನು ಇವಾಗ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ. ನಾನು ಆಗಲೇ ಹೇಳಿದಾಗೆ ನಾನು ಹುಟ್ಟಿದ್ದು ಒಂದು ಕೆಲವು ವರ್ಷ ಬೆಳೆದಿದ್ದು ಚಿಕ್ಕಮಂಗ್ಳೂರಲ್ಲಿ. ಸೊ ಚಿಕ್ಕಮಂಗ್ಳೂರು ನನ್ನ ನೇಟಿವ್ ಆಗಿರೋದ್ರಿಂದ ಸ್ಕೂಲಲ್ಲಿ ಏನು 2 ತಿಂಗಳು ರಜಾ ಸಿಗುತ್ತೆ, ಆ 2 ತಿಂಗಳು ರಜಾ ಸಿಕ್ಕಾಗ ನಾನು ಜಾಸ್ತಿ ಕಳೀತಾ ಇದ್ದಿದ್ದು ಟೈಮ್ನ ಅದು ಚಿಕ್ಕಮಂಗ್ಳೂರಲ್ಲೇ. ಸೊ ನನ್ನ ಕಸಿನ್ಸ್ ಎಲ್ಲರೂ ಕೂಡ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಜಾಸ್ತಿ ಇದ್ದಿದ್ದು ಚಿಕ್ಕಮಂಗ್ಳೂರಲ್ಲೇ ಆಗಿರೋದ್ರಿಂದ ನಾನು ಚಿಕ್ಕಮಂಗ್ಳೂರಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಆ 2 ತಿಂಗಳು ರಜಾ ಏನಿರುತ್ತೆ ಸಮ್ಮರ್ ಹಾಲಿಡೇಸಲ್ಲಿ ಆವಾಗ. ಸೊ ಚಿಕ್ಕಮಂಗ್ಳೂರಿಂದ ಒಂದು 25 ಕಿಲೋಮೀಟರ್ಸ್ ಹೊಸಪೇಟೆ ಅಂತ ಒಂದು ಊರಿದೆ. ಅಲ್ಲಿ ನನ್ನ ಕಸಿನ್ಸ್ ಇಬ್ಬರಿದ್ರು, ಅಶ್ವಿನ್ ಮತ್ತು ಆದರ್ಶ್ ಅಂತ. ಸೊ ನಾನು ಆಲ್ಮೋಸ್ಟ್ ಚಿಕ್ಕಮಂಗ್ಳೂರಲ್ಲಿ ಒಂದು ಸ್ವಲ್ಪ ದಿನ ಇದ್ದರೆ ಈ ಹಾಸ್ಪಿಟಲ್ ಸ್ವಲ್ಪ ದಿನ ಇರ್ತಾ ಇದ್ದೆ. ಒಂದ್ಸತಿ ಏನಾಯಿತು, ನಾನು